ಆರ್ಎಸ್ಎಸ್ಗೆ ಮೂಗುದಾರ ಹಾಕಿದ ರಾಜ್ಯ ಸರ್ಕಾರ. ಸಂಘಟನಾತ್ಮಕ ಚಟುವಟಿಕೆಗೆ ಅನುಮತಿ ಕಡ್ಡಾಯ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಈಗ ನಿರ್ಬಂಧವನ್ನು ಹೇರಲಾಗಿದೆ. ರಾಜ್ಯದಲ್ಲಿ ಮತ್ತೆ ಜೋರಾಗಿದೆ ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ನಡುವಿನ ಜಟಾಪಟಿ. ಸರ್ಕಾರಿ ಸ್ಥಳಗಳಲ್ಲಿ ಇನ್ಮುಂದೆ ಆರ್ಎಸ್ಎಸ್ ಚಟುವಟಿಕೆಗಳು ಮಾಡುವಂತಿಲ್ಲ ಅಂತ ಮೂಗುದಾರವನ್ನು ಹಾಕಲಾಗ್ತಾ ಇದೆ. ಪರೋಕ್ಷವಾಗಿ ಆರ್ಎಸ್ಎಸ್ ಕಂಟ್ರೋಲ್ಗೆ ಹೊಸ ಮಸೂದೆಯನ್ನ ಅಧಿವೇಶನದಲ್ಲಿ ತರ್ತಾ ಇದ್ದಾರೆ. ಆರ್ಎಸ್ಎಸ್ಗೆ ಮೂಗುದಾರ ಹಾಕಿದೆ ಈಗ ರಾಜ್ಯ ಸರ್ಕಾರ. ಸಂಘಟನಾತ್ಮಕ ಚಟುವಟಿಕೆಗೆ ಅನುಮತಿ ಕಡ್ಡಾಯ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಮಾಡುವಂತಿಲ್ಲ. ಶಾಲಾ ಆವರಣದಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳು ನಡೆಯುವಂತಿಲ್ಲ. ಅನುಮತಿ ಕಡ್ಡಾಯವಾಗಿದೆ. ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕಕ್ಕೆ 2026ರಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈಗ ಆರ್ಎಸ್ಎಸ್ಗೆ ಮೂಗುದಾರ ಹಾಕಿದೆ ಈಗ ರಾಜ್ಯ ಸರ್ಕಾರ. ಹೇಗಾದರೂ ಮಾಡಿ ಆರ್ಎಸ್ಎಸ್ನ ಒಂದು ಕಡೆ ಒತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಇದ್ರು. ಕೊನೆಗೂ ಈಗ ಸಂಘಟನಾತ್ಮಕ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದ್ದಾರೆ ಕಾಂಗ್ರೆಸ್ ನಾಯಕರು. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ದೀಪಾ. ಹೇಗಾದ್ರೂ ಮಾಡಿ ಆರ್ಎಸ್ಎಸ್ನ ಹತ್ತಿಕ್ಕಬೇಕು ಅನ್ನೋದಿತ್ತು ರಾಜ್ಯ ಸರ್ಕಾರದ್ದು. ಈಗ ಸಂಘಟನಾತ್ಮಕ ಚಟುವಟಿಕೆಗೆ ಅನುಮತಿ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕಾರ್ತಿಕ್, ಏನು ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರಿ ಶಾಲಾ ಮತ್ತು ಕಾಲೇಜು ಆವರಣಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೂರ್ವಾನುಮತಿ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಪತ್ರವನ್ನ ಹಿಂದೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಕೋರ್ಟ್ ಅಲ್ಲೂ ಕೂಡ ಆ ಧಾರವಾಡ ಕೋರ್ಟ್ ನ ಮೆಟ್ಟಿಲು ಕೂಡ ಆ ಪತ್ರ ಏರಿತ್ತು. ಅಂದ್ರೆ ಆ ಸಂಬಂಧಪಟ್ಟಂತೆ ಒಂದಿಷ್ಟು ಜನ ಕೋರ್ಟ್ ಲೆವೆಲ್ ಅಲ್ಲಿ ಹೋಗಿದ್ರು. ತದನಂತರದಲ್ಲಿ ಅದು ಕೋರ್ಟ್ ನಲ್ಲಿ ಇತ್ತು. ಆದ್ರೆ ಒಂದು ವಿಚಾರ ಅಂದ್ರೆ ಅದು ಯಾವಾಗ ಕೋರ್ಟ್ ಮೆಟ್ಟಿಲೇರ್ತು, ಇದು ಕಾನೂನಾತ್ಮಕವಾಗಿ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನ ಸರ್ಕಾರ ಮಾಡಿದಂಗಿದೆ. ಆ ಪ್ರಯತ್ನದ ಮುಂದುವರೆದ ಭಾಗವೇ ಈಗ ಅಂದ್ರೆ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿರುವಂತಹದ್ದು. ಚರ್ಚೆಯಲ್ಲೂ ಕೂಡ ಈ ಖಾಸಗಿ ಸಂಘ ಸಂಸ್ಥೆಗಳು ಸ್ಪೆಷಲಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಕಾನೂನನ್ನ ತೆಗೆದುಕೊಂಡು ಬಂದು ಆ ಕಾನೂನಿನ ಅಡಿಯಲ್ಲಿ ಒಂದಿಷ್ಟು ಅಂಶಗಳನ್ನ ಸೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗಿದೆ. ಆ ಚರ್ಚೆಗೆ ಇದೀಗ ಅನುಮೋದನೆ ಕೂಡ ಸಂಪುಟದಲ್ಲಿ ಸಿಕ್ಕಿರುವಂತಹದ್ದು. ಪ್ರಮುಖವಾಗಿ ಆ ಒಂದು ಏನು ಬಿಲ್ ಇದೆ ಅದನ್ನ ಈಗ ನಡೀತಾ ಇರುವಂತಹ ಅಧಿವೇಶನದಲ್ಲಿ ತೆಗೆದುಕೊಂಡು ಬಂದು ಪಾಸ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇವತ್ತಿನ ಸಂಪುಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದೀಪಾ. ನೋಡಿ, ಕಾನೂನುಬದ್ಧ ನಡೆಸಲು ಪೂರ್ವಾನುಮತಿ ಪಡೆಯಲು ಹೊರಡಿಸಿದಂಥ ಆದೇಶ ಇದೀಗ ಆ ಒಂದು ಆದೇಶವನ್ನು ಹಿಂಪಡೆಯಲು ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ಸಾರ್ವಜನಿಕ ಪ್ರದೇಶ ಮತ್ತು ಪ್ರವೇಶ ನಿಯಂತ್ರಣ ವಿಧೇಯಕಕ್ಕೆ 2026 ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈಗ ಆರ್ಎಸ್ಎಸ್ಗೆ ಮೂಗುದಾರ ಹಾಕಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ನೂತನ ಸಚಿವರು ಡಿ.ಕೆ. ಶಿವಕುಮಾರ್ ಹೀಗೆ ಅನೇಕ ಎಲ್ಲ ಸಚಿವರು ಸೇರಿ ಈಗ ಚರ್ಚೆ ಮಾಡಿ ಆರ್ಎಸ್ಎಸ್ಗೆ ಮೂಗುದಾರ ಹಾಕಲಿಕ್ಕೆ ಮುಂದಾಗಿದ್ದಾರೆ. ಈ ಹಿಂದಿನಿಂದಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ಎಸ್ಎಸ್ ಅಂದರೆ ಮೊದಲೇ ಆಗಿ ಬರ್ತಿರಲಿಲ್ಲ. ಪದೇ ಪದೇ ಆರ್ಎಸ್ಎಸ್ ವಿರುದ್ಧ ಹೇಳಿಕೆಗಳನ್ನು ನೀಡ್ತಾನೆ ಬರ್ತಿದ್ರು. ಅನೇಕ ಕಾಂಗ್ರೆಸ್ ನಾಯಕರು ಸಹಿತ ಆರ್ಎಸ್ಎಸ್ ಕಂಡ್ರೆ ನಿಗಿ ಕೆಂಡ ಕಾರ್ತಾ ಇದ್ರು. ಇದೆಲ್ಲದರ ಮಧ್ಯೆ ಈಗ ಹೇಗಾದರೂ ಮಾಡಿ ಆರ್ಎಸ್ಎಸ್ನ ಹತ್ತಿಕ್ಕಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆರ್ಎಸ್ಎಸ್ಗೆ ಮೂಗುದಾರವನ್ನು ಹಾಕಿದ್ದಾರೆ. ಸಂಘಟನಾತ್ಮಕ ಚಟುವಟಿಕೆಗಳಿಗೆ ಅನುಮತಿ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು. ತದನಂತರದಲ್ಲಿ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳು ನಡಿಬೇಕು ಅಂತ ಈಗ ವಿಧಾನಮಂಡಲದಲ್ಲಿ ಮಸೂದೆಯನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ.